ಅರಮನೆ ಒಡೆಯರ್ ಅಂದ್ರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಈಗಾಗಲೇ ಯದುವೀರ್ ಒಡೆಯರ್ ಅವರು ಬಿಜೆಪಿಯಿಂದ ಕಣಕ್ಕಿಳಿತಾ ಇದ್ದಾರೆ. ಅವರು ಮಾಧ್ಯಮದ ಮುಂದೆ ರಿಯಾಕ್ಟ್ ಮಾಡಿ ಕೆಲವೊಂದಿಷ್ಟು ಮಾತನ್ನ ಹೇಳಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಯದುವೀರ್ ಒಡೆಯರ್. ಅರಮನೆ ಬಿಜೆಪಿ ಜೊತೆ ಸದಾ ಸಂಪರ್ಕದಲ್ಲಿತ್ತು. ನನ್ನ ಸಿದ್ಧಾಂತ ಅಭಿವೃದ್ಧಿ ದೃಷ್ಟಿಕೋನ ನೋಡಿದಾಗ ಬಿಜೆಪಿ ಕಡೆ ಇತ್ತು. ರಾಜಕೀಯಕ್ಕೆ ಬಂದ್ರೆ ಬಿಜೆಪಿ ಅಭ್ಯರ್ಥಿ ಆಗಬೇಕು ಎಂಬ ಆಸೆ ಇತ್ತು. ಮೈಸೂರು ಕೊಡಗು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರ್ ಅವರು ಕೊಟ್ಟಂತಹ ಹೇಳಿಕೆ. ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಆಯ್ಕೆಯಾದ ನಂತರದಲ್ಲಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಮೊದಲ ದಿನದಿಂದಲೇ ಕೂಡ ಫುಲ್ ಆಕ್ಟಿವ್ ಆಗಿದ್ದಾರೆ. ಎಸಿ ಕೊಠಡಿಯನ್ನು ಬಿಟ್ಟು ಬೀದಿಗಿಳಿದು ಮನೆ ಮನೆಯಲ್ಲಿ ಪ್ರಚಾರವನ್ನ ಮಾಡುವಂಥದ್ದು, ಸಾರ್ವಜನಿಕ ಸ್ಥಳಗಳಲ್ಲಿ ಮಾತುಕತೆಯನ್ನು ನಡೆಸುವಂತ ಕಾರ್ಯಗಳಾಗ್ತಾ ಇದೆ. ಬೆಳ್ಳಂಬೆಳಿಗ್ಗೆ ಕೂಡ ಈಗ ಅವರಾಗಲೇ ಹೋಟೆಲ್ನಲ್ಲಿ ಇದ್ದಾರೆ. ಅವರು ನಮ್ಮ ಜೊತೆಗಿದ್ದಾರೆ, ಮಾತಾಡ್ಸೋಣ. ಸರ್, ನಿಮ್ಮ ಈ ಒಂದು ಆಯ್ಕೆಯ ಪ್ರೋಸೆಸ್ ಯಾವ ರೀತಿಯಾಗಿತ್ತು? ಒಂದು ಸಾಮಾನ್ಯ ಅಭ್ಯರ್ಥಿಯಾಗಿಯೇ ಆಯಿತು. ಅಫ್ಕೋರ್ಸ್ ನಾವು ಅರಮನೆ ಕಡೆಯಿಂದ ಪಕ್ಷದ ಜೊತೆ ಯಾವಾಗಲೂ ಸಂಪರ್ಕದಲ್ಲಿರ್ತೀವಿ. ಅನೇಕ ಪಕ್ಷದ ಜೊತೆ ಸಂಪರ್ಕದಲ್ಲಿರ್ತೀವಿ. ಅದಕ್ಕಂದರೆ ಅರಮನೆಯ ಕೆಲಸ ನಾವು ಭಾಳ ಇದು ದೊಡ್ಡ ಪ್ರಭಾವ ಇದೆ ಮತ್ತು ಅದರದ್ದು ಕೆಲಸವನ್ನು ಮುಂದುವರಿಯೋದಕ್ಕೆ ಎಲ್ಲ ಪಕ್ಷದ ಜೊತೆ ನಾವು ಸಂಪರ್ಕದಲ್ಲಿ ಯಾವಾಗಲೂ ಇದ್ದೇ ಇರ್ತೀವಿ. ಸೊ ನನ್ನ ನಂಬಿಕೆಗಳನ್ನ ನೋಡೋಕ್ಕೆ ಹೋದರೆ, ನಮ್ಮ ಸಿದ್ಧಾಂತ ಮತ್ತು ಈ ನಮ್ಮ ಕೊಡಗು ಮೈಸೂರು ಕ್ಷೇತ್ರಕ್ಕೆ ಅಭಿವೃದ್ಧಿಗಾಗಿ ಇರುವ ದೃಷ್ಟಿ ಬಗ್ಗೆ ನಾವು ನೋಡೋಕ್ಕೆ ಹೋದರೆ ಇದು ಭಾಜಪಾ ಪಕ್ಷದ ಕಡೆ ಇದೆ, ಅದರ ಒಂದು ಹೊಂದಾಣಿಕೆ ಇದೆ ಅಂತ ಹೇಳ್ಬೋದು. ಸೊ ಅದಕ್ಕಾಗಿ ನಾನು ಈ ರಾಜಕೀಯ ಕ್ಷೇತ್ರ ಬಂದರೆ ಇದೇ ಪಕ್ಷದ ಮೂಲಕ ನಾನು ಅಭ್ಯರ್ಥಿ ಆಗಬೇಕು ಅಂತ ನನ್ನ ಆಸೆ. ಅಂದರೆ ರಾಜಮನೆತನದವರು ಒಬ್ಬರನ್ನ ಅಭ್ಯರ್ಥಿಯಾಗಿ ಮಾಡ್ತಾ ಇದ್ದೀವಿ, ಆ ಪಕ್ಷದಿಂದಲೇ ಕೂಡ ಅಪ್ರೋಚ್ ಜಾಸ್ತಿ ಆಯಿತು. ಅದರಲ್ಲೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಅವರನ್ನು ಕರೆತರುವುದಕ್ಕೆ ಎಲ್ಲ ಪ್ರಯತ್ನಗಳಾಗ್ತು ಅನ್ನೋದು ದೊಡ್ಡ ಮಟ್ಟದ ಸುದ್ದಿಗಳಾಗ್ತು. ಭಾಳ ಮುಖ್ಯವಾಗಿ ತಮ್ಮ ರಾಜಸ್ಥಾನದ ಮೂಲದಿಂದನೂ ಕೂಡ ಪ್ರಯತ್ನಗಳಾಗಿದೆ ಅಂತೇಳಿ ಈ ವಿಚಾರದ ಬಗ್ಗೆ. ರಾಜಸ್ಥಾನ್ ಮಾಹಿತಿ ಎಲ್ಲ ಸುಳ್ಳು, ಅದರಲ್ಲಿ ಯಾವುದೇ ರೀತಿ ಏನು ಸತ್ಯ ಇಲ್ಲ. ಅವರ ನಮ್ಮ ಫಾದರ್ ಇನ್ ಲಾಗ್ ಎಲ್ಲರಿಗೂ ಗೊತ್ತಾಗಿದೆ. ನಿಮಗೆ ಯಾವಾಗ ಗೊತ್ತಾಯಿತು ಅಧಿಕೃತವಾಗಿ, ಅವ್ರಿಗೂ ಅದೇ ಸಮಯದಲ್ಲಿ ಗೊತ್ತಾಗಿತ್ತು. ನಮಗೇನು ಯಾರು ನಮ್ಮ ಪರವಾಗಿ ಲಾಬಿಂಗು ಅಥವಾ ಏನದು ಇದ್ರ ಬಗ್ಗೆ ಕೇಳೋವಂಥದ್ದು ಅವಶ್ಯಕತೆ ಇಲ್ಲ. ಇದೆಲ್ಲನೂ ಜೊತೆಗಾಗಿ ಒಂದು ಸ್ವಾಭಾವಿಕವಾಗಿ ಕಲ್ಟಿವೇಟ್ ಆಗಿರುವಂಥದ್ದು ಪ್ರೋಸೆಸ್. ರಾಜಮನೆತನದಲ್ಲಿದ್ದಂಥವ್ರು, ರಾಜಪ್ರಭುತ್ವವನ್ನು ನೋಡಿದಂಥವ್ರು ಈಗ ರಾಜಕಾರಣದಲ್ಲಿ ಎಂಟ್ರಿ ಆಗಿದ್ದೀರಿ. ಎರಡನ್ನೂ ಯಾವ ರೀತಿಯಾಗಿ ಮ್ಯಾಚ್ ಮಾಡ್ಬೋದು? ಎರಡಕ್ಕೂ ಏನು ವ್ಯತ್ಯಾಸ ಇದೆ? ನನ್ನ ಪ್ರಕಾರದಲ್ಲಿ ಏನು ವ್ಯತ್ಯಾಸ ಇಲ್ಲ. ಹಿಂದಿನ ರಾಜರು ಕೂಡ ರಾಜರು ಆಗಿದ್ರು ಕೂಡ ರಾಜಕೀಯದ ಮೂಲಕನೇ ಅದು ಕೆಲಸವನ್ನು ಮಾಡಬೇಕಾಗಿದೆ. ಇದು ಕಾಂಟ್ರವರ್ಸಿಗಳು ಎಲ್ಲ ಇದ್ದೇ ಇರುತ್ತೆ ನೀವು ಜೀವನದಲ್ಲಿ, ಅದೆಲ್ಲ ಸಹಜ. ರಾಜಕೀಯದಲ್ಲಿ ಅದು ಜಾಸ್ತಿ ಇರುತ್ತೆ ಅಷ್ಟೇ. ಪ್ರಜಾಪ್ರಭುತ್ವದ ಒಂದು ಅತ್ಯದ್ಭುತ ವ್ಯವಸ್ಥೆಯಲ್ಲಿ ನೀವು ನಿಜವಾದ ನೀತಿ ನಿಯಮಗಳ ಮೂಲಕ ಒಂದು ಬದಲಾವಣೆ ತರಬೇಕಂದ್ರೆ, ಅಭಿವೃದ್ಧಿ ತರಬೇಕಂದ್ರೆ ಈ ವ್ಯವಸ್ಥೆಯಲ್ಲಿ ಇದೇ ಮಾರ್ಗ. ಸೊ ಅದನ್ನು ನಾವು ಸ್ವೀಕರಿಸಬೇಕು, ಎಲ್ಲನೂ ನುಂಗುಬಿಟ್ಟು ಮುಂದುವರಿಬೇಕು. ಎಲ್ಲಿ ಟೀಕೆ ವ್ಯಾಲಿಡ್ ಇದೆ ಅದನ್ನ ನಾವು ಸ್ವೀಕರಿಸಿ ಅದು ಹೇಗೆ ನಾವು ಬದಲಾವಣೆ ತರಬೇಕು ಅಂತ ನೋಡ್ಬಿಟ್ಟು ಮುಂದುವರಿಬೇಕು. ಇವತ್ತಿನ ಪರಿಸ್ಥಿತಿ ಟಫೆಸ್ಟ್ ಜಾಬ್ ಅಂತಂದ್ರೆ ರಾಜಕಾರಣ ಅಂತ ಅನ್ನೋದಾಗಿದೆ. ನಿಮಗೆ ರಾಜಕಾರಣದಲ್ಲಿ ಏನೆಲ್ಲ ಸವಾಲುಗಳು ಕಾಣಿಸ್ತಾ ಇದೆ ಇವತ್ತಿಗೆ? ಇರುತ್ತೆ, ಅದು ಬೇಕಾದಷ್ಟು ಇರುತ್ತೆ. ಅದೆಲ್ಲ ಮುಂದೆ ಬರುತ್ತೆ ಮತ್ತು ಆಗಲೇ ಆಗಿದೆ ಕೆಲವು. ಅದು ನಾವು ಸ್ವೀಕರಿಸಿ ಮುಂದುವರಿಬೇಕು. ಚಾಲೆಂಜ್ಗಳನ್ನು ಅಂದರೆ ಅದರ ಪರಿಹರಿಸಿ ಅದರ ಪ್ರತಿಫಲ ಭಾಳ ಸಿಹಿ ಇದೆ. ಸೊ ಅದು ಐ ಲುಕ್ ಫಾರ್ವರ್ಡ್ ಟು ಆಲ್ ಚಾಲೆಂಜಸ್. ಎಲ್ಲ ಸ್ಥಳೀಯ ನಾಯಕರ ಸಹಕಾರ ಕೇಳಿದ್ದೀನಿ, ಅವ್ರು ಕೊಡ್ತಾರೆ ಅಂತ ವಿಶ್ವಾಸ ಇದೆ. ಯಾರಿಗೆ ಮಾತಾಡಿದ್ರು, ಅವರು ಪಟ್ಟಿ ಅಧಿಕೃತವಾಗಿ ಬಂದುವಾಗನೇ ಅವರು ನಮಗೆ ಕರೆ ಮಾಡಿ ಎಲ್ಲ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದಿಷ್ಟು ಈಗ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂತಹ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಮನದಾಳದ ಮಾತು. ಮೈಸೂರನ್ನು ಸಮಗ್ರವಾದ ಅಭಿವೃದ್ಧಿಯನ್ನು ಮಾಡಬೇಕು, ಅದರಲ್ಲೂ ಕೂಡ ಪ್ರವಾಸೋದ್ಯಮಕ್ಕೆ ಇಡೀ ದಕ್ಷಿಣ ಭಾರತದಲ್ಲಿ ಕೇಂದ್ರ ಬಿಂದುವಾಗಿ ಮಾಡಬೇಕು ಅನ್ನುವಂತಹ ಮಹೋನ್ನತವಾದಂಥ ಆಸೆಯನ್ನು ಇಟ್ಕೊಂಡು ಅವರು ರಾಜಕಾರಣಕ್ಕೆ ಬಂದಿರತಕ್ಕಂಥದ್ದನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇಷ್ಟಕ್ಕೂ ಯದುವೀರ್ ರಾಜಕೀಯ ಎಂಟ್ರಿಯ ಹಿಂದಿನ ಲೆಕ್ಕಾಚಾರ ಆದರೂ ಏನು? ಮೈಸೂರಲ್ಲಿ ಬಿಜೆಪಿ ಹೈಕಮಾಂಡ್ನಿಂದ ಹೊಸ ತಂತ್ರ. ಮೈಸೂರಲ್ಲಿ ಏನು ಮಹಾರಾಜರು ಸ್ಪರ್ಧಿಸ್ತಾ ಇದ್ದಾರೆ, ಇದು ದೇಶಾದ್ಯಂತ ಒಂದು ಸಂದೇಶ ರವಾನಿಸುತ್ತೆ. ಹಾಗಿದ್ರೆ ಯದುವೀರ್ ಸ್ಪರ್ಧೆಯಿಂದ ಬಿಜೆಪಿಗೆ ಲಾಭ ಆಗತ್ತಾ? ಯಾವ ರೀತಿಯಲ್ಲಿ ಮೈಸೂರಲ್ಲಿ ಜಾತಿ ಲೆಕ್ಕಾಚಾರವನ್ನ ಮೀರಿ ಚುನಾವಣೆ ಗೆಲ್ಲುವಂತಹ ನಿರೀಕ್ಷೆ? ಕಾಂಗ್ರೆಸ್ ಅನ್ನ ಕಟ್ ಹಾಕೋದಕ್ಕೆ ಬಿಜೆಪಿಗೆ ಯದುವೀರ್ ಎನ್ನುವ ಬ್ರಹ್ಮಾಸ್ತ್ರ ಸಿಕ್ತಾ ಹಾಗಿದ್ರೆ
ಯಾಕಂದ್ರೆ ರಾಜವಂಶಸ್ಥ ಯದುವೀರ್ ಒಡೆಯರನ್ನ ಕಣಕ್ಕಿಳಿಸಿದ್ದಾರೆ ಅಂತಂದ್ರೆ ಅಲ್ಲಿ ಜಾತಿ ಲೆಕ್ಕಾಚಾರ ಬರಲ್ಲ. ರಾಜವಂಶಸ್ಥರು ಬಹಳ ಮರ್ಯಾದೆಯನ್ನು ಹೊಂದಿರುವಂತಹ ಒಂದು ಒಡೆಯರ್ ಕುಟುಂಬ, ಅದರಲ್ಲಿ ಮೈಸೂರು ಮಹಾರಾಜ ಮನೆತನಕ್ಕೆ ಬಹಳ ದೊಡ್ಡ ಘನತೆ ಇದೆ. ಹಾಗಾಗಿ ಮೈಸೂರು ಮನೆತನ ಸೇರ್ಪಡೆ ಮೂಲಕ ಬಿಜೆಪಿ ಪಕ್ಷದ ಘನತೆ ಹೆಚ್ಚಳ ಆಗುತ್ತೆ ಅನ್ನುವಂಥದ್ದು ಅಸಲಿ ಲೆಕ್ಕಾಚಾರ. ರಾಜಮನೆತನದ ಬಗ್ಗೆ ಹಳೆ ಮೈಸೂರು ಭಾಗದ ಜನರಿಗೆ ಕರ್ನಾಟಕದಾದ್ಯಂತಲೂ ಕೂಡ ಭಾರಿ ಗೌರವ ಇದೆ. ಈ ಗೌರವ ಮತವಾಗಿ ಪರಿವರ್ತನೆಯಾಗತ್ತೆ, ಹಳೆ ಮೈಸೂರು ಭಾಗದಲ್ಲಿ ಲಾಭದಾಯ ಆಗತ್ತೆ ಎನ್ನುವಂತಹ ನಿರೀಕ್ಷೆಯನ್ನ ಬಿಜೆಪಿ ಹೊಂದಿದೆ. ಕೇವಲ ಮೈಸೂರು ಕೊಡಗು ಅಷ್ಟೇ ಅಲ್ಲ, ಮಂಡ್ಯ ಇರಲಿ, ಹಾಸನ, ಚಾಮರಾಜನಗರ ಈ ಭಾಗದಲ್ಲೂ ಕೂಡ ಒಳ್ಳೆಯ ಲಾಭ ತಂದುಕೊಡುತ್ತೆ. ಚಿತ್ರದುರ್ಗ ಭಾಗಕ್ಕೂ ಕೂಡ ಅದು ಪಾಸಿಟಿವ್ ಆದಂತಹ ಲಾಭ ತಂದುಕೊಡುತ್ತೆ ಎನ್ನುವಂಥದ್ದು ಬಿಜೆಪಿಯ ಲೆಕ್ಕಾಚಾರ. ಮತ ಪರಿವರ್ತನೆಯಾಗತ್ತೆ, ಜಾತಿ ಲೆಕ್ಕಾಚಾರ ಇಲ್ಲಿ ಮುಖ್ಯವಾಗೋದಿಲ್ಲ ಅನ್ನೋದು ಯದುವೀರನ್ನ ಸ್ಪರ್ಧೆಗೆ ಇಳಿಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿರೋದು, ತಂತ್ರಗಾರಿಕೆಯನ್ನು ಹಿಡಿದಿರುವಂಥದ್ದು. ಆ ಲೆಕ್ಕಾಚಾರ ಈಗ ಪ್ರಮುಖವಾಗಿ ಗೋಚರ ಆಗ್ತಾ ಇದೆ. ಇನ್ನು ಮೈಸೂರು ಕೊಡಗು ಲೋಕಸಭಾ ರಣಾಂಗಣಕ್ಕೆ ಯದುವೀರ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಸೊ ಈ ಯದುವೀರ್ ವಿರುದ್ಧ ಕಾಂಗ್ರೆಸ್ ಕೂಡ ಪ್ರಬಲ ಅಭ್ಯರ್ಥಿಯನ್ನ ಹಾಕೋದಿಕ್ಕೆ ತಂತ್ರವನ್ನ ಹುಡ್ತಾ ಇದೆ. ಆ ನಿಟ್ಟಿನಲ್ಲಿ ಅಭ್ಯರ್ಥಿಗಾಗಿ ಹುಡುಕಾಟ ನಡೀತಾ ಇದೆ. ಸ್ಥಳೀಯ ಮುಖಂಡರೊಂದಿಗೆ ಸಭೆ ನಡೆಸಿ ಅಭ್ಯರ್ಥಿ ಆಯ್ಕೆಗೆ ತಂತ್ರ ನಡೀತಾ ಇದೆ. ಯದುವೀರ್ ಅವರು ಚುನಾವಣಾ ಕಣಕ್ಕೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ಮೈಸೂರಿನಲ್ಲಿ ಕಾಂಗ್ರೆಸ್ನ ಲೆಕ್ಕಾಚಾರವೂ ಕೂಡ ಬದಲಾಗ್ತಾ ಇದೆ. ಅವರ ವಿರುದ್ಧ ಪ್ರಬಲ ಅಭ್ಯರ್ಥಿಯನ್ನ ನಿಲ್ಲಿಸಬೇಕು ಅಂತ ರಣತಂತ್ರವನ್ನ ಹೆಣಿಯಲಾಗ್ತಾ ಇದೆ. ಹಾಗಾದ್ರೆ ಯಾರು ಆಗ್ತಾರೆ ಕಾಂಗ್ರೆಸ್ನ ಅಭ್ಯರ್ಥಿ? ಬಿಜೆಪಿ ಅಭ್ಯರ್ಥಿ ಘೋಷಣೆ ಆಗ್ತಾ ಇದ್ದ ಹಾಗೆ ಕೈ ತಂತ್ರವೂ ಕೂಡ ಬದಲಾಗಿದೆ. ಆಕಾಂಕ್ಷಿಗಳು ಯಾರೆಲ್ಲ ಇದ್ರು ಅವರು ಹಿಂದೇಟ್ ಹಾಕ್ತಾ ಇದ್ದಾರೆ. ಈಗ ಯದುವೀರ್ ಅವರ ವಿರುದ್ಧ ಸ್ಪರ್ಧೆ ಮಾಡೋದಿಕ್ಕೆ ಲಕ್ಷ್ಮಣ್ ಅವರ ಹೆಸರನ್ನ ಆಲ್ಮೋಸ್ಟ್ ಫೈನಲ್ ಮಾಡಲಾಗಿತ್ತು, ಆದ್ರೆ ಈಗ ಹಿಂಜರಿಕೆ ಶುರುವಾಗಿದೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಪ್ರಬಲ ಅಭ್ಯರ್ಥಿಗಾಗಿ ಕಾಂಗ್ರೆಸ್ ಹುಡುಕಾಟವನ್ನ ನಡೆಸ್ತಾ ಇದೆ. ಸ್ಥಳೀಯ ನಾಯಕರೊಂದಿಗೆ ಸಭೆಯನ್ನ ನಡೆಸಿ ಅಭ್ಯರ್ಥಿ ಆಯ್ಕೆಗೆ ಕಾಂಗ್ರೆಸ್ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದೆ. ಪ್ರಬಲ ಸಮುದಾಯದ ಅಭ್ಯರ್ಥಿ ಬೇಕು. ಆ ಅಭ್ಯರ್ಥಿಗಾಗಿ ಕಾಂಗ್ರೆಸ್ನಿಂದ ಹುಡುಕಾಟ ಶುರುವಾಗಿದೆ. ತವರಲ್ಲೇ ಗೆಲ್ಲಬೇಕಾದಂತಹ ಒತ್ತಡದಲ್ಲಿ ಸಿಎಂ ಸಿದ್ದರಾಮಯ್ಯನವರಿದ್ದಾರೆ. ತವರು ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಸೋತು ಬಿಟ್ರೆ ಅವರ ವರ್ಚಸ್ಸು ಏನಾಗಬೇಡ. ಸೊ ಹಾಗಾಗಿ ಬಹಳ ಅಳೆದು ತೂಗಿ ಲೆಕ್ಕಾಚಾರ ನಡೀತಾ ಇದೆ. ಅಂತಿಮ ಹಂತದಲ್ಲಿ ವರ್ಕೌಟ್ ಆಗುತ್ತಾ ಸಿದ್ದರಾಮಯ್ಯನವರ ಪ್ಲಾನ್? ಹಾಗಾದ್ರೆ ಯದುವೀರ್ ವಿರುದ್ಧ ಯಾರು ಅಭ್ಯರ್ಥಿ ಆಗ್ತಾರೆ? ಆ ಪ್ರಬಲ ಅಭ್ಯರ್ಥಿಗಾಗಿ ಈಗ ಕಾಂಗ್ರೆಸ್ನಲ್ಲಿ ಹುಡುಕಾಟ ಶುರುವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.